ಗ್ಯಾರಂಟಿ ಯೋಜನೆಗೆ 57-58 ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ವೆಚ್ಚ ಮಾಡಬೇಕಾಗ್ತದೆ. ಅದರಿಂದ ಸರ್ಕಾರ ಮೇಲೆ ಆರ್ಥಿಕ ಭಾರ ಬಂದಿದ್ದು ನಿಜ. ಆದರೆ ಪ್ರಣಾಳಿಕೆಯಲ್ಲಿ ಚುನಾವಣೆಯಲ್ಲಿ ನಾವು ಇದು ಮಾತು ಕೊಟ್ಟಿದ್ವಿ. ಸಿದ್ದರಾಮಯ್ಯ ಒಬ್ಬನೇ ಅಲ್ಲ, ನಾವೆಲ್ಲರೂ ಹೇಳಿದ್ದೇವೆ, ನಮ್ಮ ಕೈಯಾಗ ಅಧಿಕಾರ ಕೊಡ್ರಿ, ನಾವು 5 ಗ್ಯಾರಂಟಿ ಕೊಡ್ತೇವೆ ಅಂತ. ಆ ಪ್ರಕಾರ ಕರ್ನಾಟಕ ಸರ್ಕಾರ ಕೊಟ್ಟಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದರಿಂದ ಸ್ವಲ್ಪ ಆರ್ಥಿಕ ತೊಂದರೆ ಆಗಿದ್ದು ನಿಜ, ಆದರೆ ನಿಭಾಯಿಸ್ತಾ ಇದ್ದಾರೆ. ಈ ಮೊನ್ನೆ ನೀವು ನೋಡಿರ್ಬೋದು, ನೋಡಿರಿ, ಮೊನ್ನೆ ನಿಮ್ಮ ಪೇಪರ್ದಲ್ಲಿ ಯಾವುದದೆ ಹಿಂಗೆ ಸೆಸ್ ಟ್ಯಾಕ್ಸು GST ಕಲೆಕ್ಷನ್ಸ್ ಇನ್ ಕರ್ನಾಟಕ ರೈಸ್ ಅಂತ, ಹೆಚ್ಚಿನ GST ಕಲೆಕ್ಷನ್ ಆಗಿದೆ ಅಂತ. ಹಾಗಾಗಿ ಇದಕ್ಕೆ ಒಂದು ಪರಿಹಾರ ಕಂಡು ಹಿಡಿತಾ ಇದ್ದಾರೆ ಮುಖ್ಯಮಂತ್ರಿ. ನಿನ್ನೇನು ಮುಖ್ಯಮಂತ್ರಿ ಹೇಳಿದರು, ಹೊರೆ ಅಂತಾದ್ರಿ ಬಡವ್ರು ಏನು ಕಿತ್ಕೊಳ್ಳೋದು, ಏನು ಕಿತ್ಕೊಳ್ಳೋದು, ಬೆಲೆ ಏರಿಕೆಗೆ ಮತ್ತು ಇದಕ್ಕೆ ಈ ಏನು ಹೇಳ್ತೀರಿ 5 ಗ್ಯಾರಂಟಿಗೆ ಏನೂ ಸಂಬಂಧ ಇಲ್ಲ. ಬೆಲೆ ಏರಿಕೆ ದೇಶದಲ್ಲಿ ದೊಡ್ಡ ಜ್ವಲಂತ ಸಮಸ್ಯೆ. ಅದು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗೆ ಹೆಚ್ಚು ಗೊತ್ತು. ಒಂದು ಬೆಲೆ ಏರಿಕೆ, ಮತ್ತೊಂದು ನಿರುದ್ಯೋಗ. ಪ್ರೈಸ್ ರೈಸ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ಸ್ ಆರ್ ದ 2 ಇಂಪಾರ್ಟೆಂಟ್ ಇಶ್ಯೂಸ್ ಇನ್ ದ ಕಂಟ್ರಿ ಟುಡೇ. ಇದಕ್ಕೆ ಉತ್ತರ ಇನ್ನೂ ದಿಲ್ಲಿ ಸರ್ಕಾರಗೂ ಸಹ ಕಂಡುಬಿಡ್ಲಿಕ್ಕೆ ಬರ್ತಾ ಇಲ್ಲ. ಇದರಿಂದ ಇಡೀ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾಯಿದೆ, ನಿಮಗೂ ತೊಂದರೆ ಆಗಿದೆ ಇಲ್ಲೋ. ಸೊ ದಿಸ್ ಆರ್ 2 ಇಶ್ಯೂಸ್. ಎಷ್ಟು ಜನ ಯುವಕರು ಎಂಜಿನಿಯರ್ಸ್ ಅದಾರೆ, ಗ್ರ್ಯಾಜುಯೇಟ್ಸ್ ಅದಾರೆ, ಡಿಪ್ಲೊಮಾ ಹೋಲ್ಡರ್ಸ್ ಅದಾರೆ, ಅನ್ಎಂಪ್ಲಾಯ್ಡ್ ಅದಾರೆ. ನನ್ನ ಕಡೆ ದಿನ 1-2 ಹುಡುಗರು ಬರ್ತಾರೆ ಉದ್ಯೋಗ ಕೊಡ್ರಿ ಅಂತ.